ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ನೀವೀಗ ಪ್ರಿವ್ಯೂವಲ್ಲಿ ನೋಡ್ಕೊಂಬಂದ ರೀತಿ ವಿಡಿಯೋನ ಎಡಿಟ್ ಮಾಡೋದು ಹೇಗೆ ಅಂತ ನನಗೆ ಫುಲ್ ನಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ರೀತಿ ಮಾಡೋದ್ರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋನ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ಈ ವಿಡಿಯೋನ ಎಡಿಟ್ ಮಾಡೋದಕ್ಕೆ ನಿಮಗೆ ಬೀಟ್ ಮಾರ್ಕ್ ಆ್ಯಂಡ್ ಶೇಕ್ ಎಫೆಕ್ಟ್ ಅಂತ ಡೈರೆಕ್ಟ್ ಮೋಷನ್ ಪ್ರಿಸೆಟ್ ಬೇಕಾಗುತ್ತೆ. ಅವೆರಡನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಲಿಂಕ್ ಹಾಕಿರ್ತೀನಿ, ಹೋಗಿ ನಿಮ್ಮ ಡೈರೆಕ್ಟ್ ಮೋಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡ ನಂತರ ಬೀಟ್ ಮಾರ್ಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ನೋಡ್ಬೋದು, ಬೀಟ್ ಮಾರ್ಕ್ ಪ್ರಿಸೆಟ್ನಲ್ಲಿ ನಾನು 0.00 ಸೆಕೆಂಡಿಂದ ಹಿಡಿದು 13.2 ಸೆಕೆಂಡ್ವರೆಗೂ ಬೀಟ್ನ ಹಾಕಿರ್ತೀನಿ. 0.00 ಸೆಕೆಂಡ್ಗೆ ಇಟ್ಕೊಂಡು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲೂ ಶೇಪ್ ಆಪ್ಷನ್ ಬಾಜು ಒಂದು ಮೀಡಿಯಾ ಆಪ್ಷನ್ ಕಾಣಿಸುತ್ತೆ ಅಲ್ಲ, ಆ ಮೀಡಿಯಾ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ಗ್ಯಾಲರಿ ಓಪನ್ ಆಗುತ್ತೆ. ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ನೀವು ವಿಡಿಯೋ ಎಡಿಟ್ ಮಾಡ್ಕೋಬೋದು. ನಾನು ಇವಾಗ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ. ಸೊ ನೋಡ್ಬೋದು, ನಾನಿವಾಗ ಈ ಫೋಟೋನ ಸೆಲೆಕ್ಟ್ ಮಾಡಿರ್ತೀನಿ. ಫೋಟೋ ಸೆಲೆಕ್ಟ್ ಮಾಡಿದ ನಂತರ ಈ ರೀತಿ ಬಂದಿರುತ್ತೆ. ಇಲ್ಲಿ ಡೆಸ್ಟಿನೇಷನ್ ಆಪ್ಷನ್ ಬಾಜು 3 ಡಾಟ್ ಕಾಣಿಸ್ತಿದೆಯಲ್ಲ, ಆ 3 ಡಾಟ್ನ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಕ್ಲಿಕ್ ಮಾಡ್ಕೊಂಡು ಫುಲ್ ಕಂಪೋಸಿಷನ್ ಏರನ್ನ ಕೊಟ್ಬಿಡಿ. ಕೊಟ್ಟ ನಂತರ ಬ್ಯಾಕ್ ಬಂದು ಈ ರೀತಿ ಸ್ಕ್ರಾಲ್ ಮಾಡಿ ಇಮೇಜ್ನ ಕ್ಲಿಕ್ ಮಾಡಿಕೊಂಡು ಈ ರೀತಿ ಫುಲ್ ಎಂಡ್ ಗಂಟೆ ಎಳೆದ್ಬಿಡಿ ಇಮೇಜ್ನ. ನಂತರ ಮತ್ತೆ 0.00 ಸೆಕೆಂಡ್ಗೆ ಇಟ್ಕೊಂಡು ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪ್ಲೇ ಬಟನ್ ಬಾಜು ಒಂದು ನೆಕ್ಸ್ಟ್ ಬಟನ್ ಕಾಣಿಸ್ತಿದೆಯಲ್ಲ, ಆ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿದ ನಂತರ ಅದು ಸೆಕೆಂಡ್ ಬೀಟ್ಗೆ ಹೋಗಿ ನಿಲ್ಲುತ್ತೆ. ನಿಂತ ನಂತರ ಇದು ಟ್ರಿಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟ್ರಿಮ್ ಮಾಡ್ಕೊಳ್ಳಿ. ನಂತರ ಅದೇ ರೀತಿ ಮತ್ತೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ 4.20 ಸೆಕೆಂಡ್ಗೆ ಮತ್ತೊಂದು ಬೀಟ್ ಇರುತ್ತೆ, ಆ ಬೀಟ್ಗೆ ಹೋಗಿ ನಿಲ್ಲುತ್ತೆ. ಮತ್ತು ಅದನ್ನ ಕಟ್ ಮಾಡ್ಕೊಳ್ಳಿ. ಇದೇ ರೀತಿ ಎಲ್ಲ ಫೋಟೋನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ ನಂತರ ನೋಡ್ಬೋದು ಈ ರೀತಿ ಬಂದಿರುತ್ತೆ. ನಂತರ 0.00 ಸೆಕೆಂಡ್ಗೆ ಇಟ್ಕೊಳ್ಳಿ. ಬ್ಯಾಕ್ ಬಂದು ಶೇಕ್ ಪ್ರಿಸೆಟ್ನ ನೋಡ್ಕೊಳ್ಳಿ. ಫಸ್ಟ್ ಇಮೇಜ್ದು ಎಫೆಕ್ಟ್ನ ಕಾಪಿ ಮಾಡ್ಕೊಂಬರೋಕ್ಕೋಗುತ್ತೆ. ಶೇಕ್ ಪ್ರಿಸೆಟ್ನ ನೋಡ್ಕೊಳ್ಳಿ. ಫಸ್ಟ್ ಇಮೇಜ್ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಾಪಿ ಎಫೆಕ್ಟ್ ಕೊಟ್ಬಿಡಿ. ಕೊಟ್ಟು ನಂತರ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಬೀಟ್ ಮಾರ್ಕ್ ಪ್ರಿಸೆಟ್ನ ಮಾಡಿಕೊಂಡು ಫಸ್ಟ್ ಇಮೇಜ್ಗೆ ಹೋಗಿ ಎಫೆಕ್ಟ್ನ ಪೇಸ್ಟ್ ಮಾಡೋಕ್ಕೋಗುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಫಸ್ಟ್ ಇಮೇಜು 0.00 ಸೆಕೆಂಡಿಂದ 2.6 ಸೆಕೆಂಡ್ವರೆಗೂ ಇರುತ್ತೆ. ಆ ಇಮೇಜ್ನ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೇಸ್ಟ್ ಎಫೆಕ್ಟ್ ಕೊಟ್ಬಿಡಿ. ನಂತರ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಶೇಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಸೆಕೆಂಡ್ ಫೋಟೋದ್ದು ಎಫೆಕ್ಟ್ನ ಪೇಸ್ಟ್ ಕಾಪಿ ಮಾಡ್ಕೊಬೇಕಾಗುತ್ತೆ. ಸೆಕೆಂಡ್ ಫೋಟೋ ನೋಡ್ಬೋದು ಇಲ್ಲಿಂದ ಇರುತ್ತೆ. ಆ ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಾಪಿ ಎಫೆಕ್ಟ್ ಕೊಟ್ಬೇಡಿ. ನಂತರ ಬ್ಯಾಕ್ ಬಂದು ಮತ್ತೆ ಬೀಟ್ ಮಾರ್ಕ್ ಪ್ರಿಸೆಟ್ನ ಆನ್ ಮಾಡ್ಕೋಬೇಕಾಗುತ್ತೆ. ಬೀಟ್ ಮಾರ್ಕ್ ಪ್ರಿಸೆಟ್ನ ಆನ್ ಮಾಡ್ಕೋಬೇಕಾಗುತ್ತೆ. ಆನ್ ಮಾಡ್ಕೊಂಡ ನಂತರ ಸೆಕೆಂಡ್ ಫೋಟೋಗೆ ಹೋಗಿ ಎಫೆಕ್ಟ್ನ ಪೇಸ್ಟ್ ಮಾಡೋಕ್ಕಾಗುತ್ತೆ. ನೋಡ್ಬೋದು ಸೆಕೆಂಡ್ ಫೋಟೋ 2.6 ಸೆಕೆಂಡಿಂದ ಸ್ಟಾರ್ಟ್ ಆಗಿರುತ್ತೆ. ಆ ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಪೇಸ್ಟ್ ಎಫೆಕ್ಟ್ ಕೊಟ್ಬಿಡಿ. ನಂತರ ಸೆಕೆಂಡ್ ಫೋಟೋಗೆ ಎಫೆಕ್ಟ್ ಪೇಸ್ಟ್ ಆಗುತ್ತೆ. ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಮತ್ತೆ ಶೇಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಶೇಕ್ ಪ್ರಿಸೆಟ್ನ ಆನ್ ಮಾಡಿಕೊಂಡು ಥರ್ಡ್ ಫೋಟೋದ್ದು ಎಫೆಕ್ಟ್ನ ಕಾಪಿ ಮಾಡ್ಕೊಬೇಕಾಗುತ್ತೆ. ನೋಡ್ಬೋದು ಶೇಕ್ ಪ್ರಿಸೆಟ್ ಬಂದಿದೆ. ಥರ್ಡ್ ಫೋಟೋ ಇಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ. ನೋಡ್ಬೋದು ಥರ್ಡ್ ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಾಫಿ ಎಫೆಕ್ಟ್ ಕೊಟ್ಬಿಡಿ. ನಂತರ ಬ್ಯಾಕ್ ಒಂದು ಬೀಟ್ ಮಾರ್ಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು ಥರ್ಡ್ ಫೋಟೋಗೆ ಹೋಗಿ ಎಫೆಕ್ಟ್ನ ಪೇಸ್ಟ್ ಮಾಡೋಕ್ಕಾಗುತ್ತೆ. ನೋಡ್ಬೋದು ಫಸ್ಟ್ ಸೆಕೆಂಡ್ ಆಗಿರುತ್ತೆ. ಥರ್ಡ್ ಫೋಟೋ 4.20 ಸೆಕೆಂಡಿಂದ ಇರುತ್ತೆ. ಆ ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೇಸ್ ಎಫೆಕ್ಟ್ ಕೊಟ್ಬಿಡಿ. ನಂತರ ಬ್ಯಾಕ್ ಬಂದು ಫೋರ್ತ್ ಫೋಟೋದ ಎಫೆಕ್ಟ್ನ ಕಾಪಿ ಮಾಡ್ಕೊಬೇಕಾಗುತ್ತೆ. ಬ್ಯಾಕ್ ಬಂದು ಶೇಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು ನೋಡ್ಬೋದು ನೀವು ಇವಾಗ 3 ಫೋಟೋ ಆಗಿರುತ್ತೆ. ನಂತರ ಫೋರ್ತ್ ಫೋಟೋ ಸ್ವಲ್ಪ ಸ್ಮಾಲ್ ಇರುತ್ತೆ. ಆ ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಾಪಿ ಎಫೆಕ್ಟ್ ಕೊಟ್ಬಿಡಿ. ನಂತರ ಬ್ಯಾಕ್ ಬಂದು ಬೀಟ್ ಮಾರ್ಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಬೀಟ್ ಮಾರ್ಕ್ ಪ್ರಿಸೆಟ್ನ ಆನ್ ಮಾಡ್ಕೊಂಡ ನಂತರ ಈ ಕಾಪಿ ಮಾಡ್ಕೊಂಬಂದಿದ್ದ ಎಫೆಕ್ಟ್ನ ಆ ಫೋಟೋಗೆ ಹೋಗಿ ಪೇಸ್ಟ್ ಮಾಡೋಕ್ಕಾಗುತ್ತೆ. ನೋಡ್ಬೋದು ಆಲ್ರೆಡಿ 3 ಫೋಟೋಗೆ ಆಗಿರುತ್ತೆ. ನಂತರ ಫೋರ್ತ್ ಫೋಟೋ ಒಂದಿರುತ್ತೆ. ಇವಾಗ ಫೋರ್ತ್ ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ,
ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೇಸ್ ಎಫೆಕ್ಟ್ ಕೊಟ್ಬಿಡಿ. ನಂತರ ಬ್ಯಾಕ್ ಬಂದು 5th ಫೋಟೋ ಎಫೆಕ್ಟ್ನ ಕಾಪಿ ಮಾಡ್ಕೊಬೇಕಾಗುತ್ತೆ. ಬ್ಯಾಕ್ ಬಂದು ಶೇಕ್ ಪ್ರೆಸೆಟ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು 5th ಫೋಟೋದ ಎಫೆಕ್ಟ್ನ ಕಾಪಿ ಮಾಡ್ಕೊಬೇಕು. ನೋಡ್ಬೋದು 4th ಫೋಟೋ ಆಗಿರುತ್ತೆ. 5th ಫೋಟೋ ನೋಡ್ಬೋದು ಈ ರೀತಿ ಇರುತ್ತೆ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಎಫೆಕ್ಟ್ ಕೊಡಿ. ನಂತರ ಬ್ಯಾಕ್ ಬಂದು ಬೀಟ್ ಮೇಲೆ ಪ್ರೆಸೆಟ್ನ ಆನ್ ಮಾಡಿಕೊಂಡು 5th ಫೋಟೋ ಎಫೆಕ್ಟ್ನ ಹೋಗಿ ಅದಕ್ಕೆ ಪೇಸ್ಟ್ ಮಾಡೋಕ್ಕಾಗುತ್ತೆ. ನೋಡ್ಬೋದು ಆಲ್ರೆಡಿ 4 ಫೋಟೋ ಆಗಿರುತ್ತೆ. ನಂತರ 5ನೇ ಫೋಟೋ ಇರುತ್ತೆ. ಆ ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಎಫೆಕ್ಟ್ ಕೊಟ್ಬಿಡಿ. ಇನ್ನು 3 ಫೋಟೋ ಇರ್ತವೆ. ಆ ಫೋಟೋಗೆ ಎಫೆಕ್ಟ್ನ ಪೇಸ್ಟ್ ಮಾಡೋಕ್ಕಾಗುತ್ತೆ. ನಂತರ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಇವಾಗ 6th ಫೋಟೋದ ಎಫೆಕ್ಟ್ನ ಕಾಪಿ ಮಾಡ್ಕೊಬೇಕಾಗುತ್ತೆ. ನೋಡ್ಬೋದು 6th ಫೋಟೋ ಇಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ. ನೋಡ್ಬೋದು 6th ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಎಫೆಕ್ಟ್ ಕೊಟ್ಬಿಡಿ. ನಂತರ ಬ್ಯಾಕ್ ಬಂದು ಬೀಟ್ ಮೇಲೆ ಪ್ರೆಸೆಟ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು 6th ಫೋಟೋದ ಎಫೆಕ್ಟ್ನ ಕಾಪಿ ಮಾಡ್ಕೊಂಡ್ಬಂದಿದ್ದು ಪೇಸ್ಟ್ ಮಾಡಬೇಕು. ನೋಡ್ಬೋದು 6th ಫೋಟೋ ಇಲ್ಲಿರುತ್ತೆ. 6th ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಕೊಟ್ಬಿಡಿ. ನಂತರ ಮತ್ತೆ ಬ್ಯಾಕ್ ಬಂದು ಶೇಕ್ ಪ್ರೆಸೆಟ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು ಲಾಸ್ಟ್ ಇನ್ನು 2 ಫೋಟೋ ಇರ್ತವೆ. ಆ 2 ಫೋಟೋಗೆ ಎಫೆಕ್ಟ್ನ ಪೇಸ್ಟ್ ಮಾಡೋಕ್ಕಾಗುತ್ತೆ. ನೀವು 7ನೇ ಫೋಟೋನ ನಾನು ಎಫೆಕ್ಟ್ನ ಪೇಸ್ಟ್ ಮಾಡ್ತೀನಿ. ಅದನ್ನ ಇಮೇಜ್ನ ಕ್ಲಿಕ್ ಮಾಡಿಕೊಂಡು ಕಾಪಿ ಎಫೆಕ್ಟ್ ಮಾಡ್ಕೊಳ್ಳಿ. ಕಾಪಿ ಎಫೆಕ್ಟ್ ಮಾಡ್ಕೊಂಡು ನಂತರ ಬೀಟ್ ಮೇಲೆ ಪ್ರೆಸೆಟ್ಗೆ ಹೋಗಿ 7ನೇ ಫೋಟೋಗೆ ಆ ಎಫೆಕ್ಟ್ನ ಪೇಸ್ಟ್ ಮಾಡಬೇಕು. ಇವನ್ನ ಫೋಟೋಗೆ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ ನಂತರ ಲಾಸ್ಟ್ ಒಂದು ಫೋಟೋ ಇರುತ್ತೆ. ಆ ಫೋಟೋಗೆ ಎಫೆಕ್ಟ್ನ ಪೇಸ್ಟ್ ಮಾಡಿ ಬ್ಯಾಕ್ ಬಂದು ಶೇಕ್ ಪ್ರೆಸೆಟ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು ಲಾಸ್ಟ್ ಫೋಟೋದು ಹೋಗಿ ಎಫೆಕ್ಟ್ನ ಕಾಪಿ ಮಾಡ್ಕೊಬೇಕಾಗುತ್ತೆ. ನೋಡ್ಬೋದು ಲಾಸ್ಟ್ ಫೋಟೋ ಇಲ್ಲಿರುತ್ತೆ. ಆ ಲಾಸ್ಟ್ ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಎಫೆಕ್ಟ್ ಕೊಟ್ಬಿಡಿ. ಕಾಪಿ ಎಫೆಕ್ಟ್ ಕೊಟ್ಟ ನಂತರ ಅದು ಕಾಪಿ ಆಗಿರುತ್ತೆ. ನಂತರ ಬ್ಯಾಕ್ ಬಂದು ಬೀಟ್ ಮೇಲೆ ಪ್ರೆಸೆಟ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು ಲಾಸ್ಟ್ ಫೋಟೋ ನೋಡ್ಬೋದು. ಲಾಸ್ಟ್ ಫೋಟೋ 11.20 ಸೆಕೆಂಡಿಂದ ಸ್ಟಾರ್ಟ್ ಆಗಿರುತ್ತೆ. ಆ ಫೋಟೋಗೆ ಹೋಗಿ ಎಫೆಕ್ಟ್ನ ಪೇಸ್ಟ್ ಮಾಡಿದರೆ ಎಲ್ಲ ಫೋಟೋನು ಮುಗ್ದಂಗೆ ಆಗುತ್ತೆ. ನಂತರ ಇಲ್ಲಿ ಎಕ್ಸ್ಪೋರ್ಟ್ ಬಟನ್ ಕಾಣಿಸ್ತಾ ಇಲ್ಲ. ಎಕ್ಸ್ಪೋರ್ಟ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು 1080p ಇದನ್ನ 720p ಇಟ್ಕೊಂಡು ಎಕ್ಸ್ಪೋರ್ಟ್ ಮಾಡಿ ಕ್ಲಿಕ್ ಮಾಡಿ. ನಾನು ಪ್ರಿವ್ಯೂಲಿ ತೋರಿಸಿದ ರೀತಿ ನಿಮಗೆ ವಿಡಿಯೋ ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮ್ಮ ಚಾನಲ್ನ. ಬಾಯ್ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.